ಈ ಬಗ್ಗೆ ನಾನು ನಿಮ್ಮ ಶಿವಮೊಗ್ಗ ಶರಕ್ಷರಿ. ನಾನು ನನ್ನ ಮಲೆನಾಡಿನ ಮುತ್ತುಗಳು ಸೀಸನ್ ನಲ್ಲಿ ನಾನು ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದಲ್ಲಿ ಮಲೆನಾಡಿನ ಮುತ್ತುಗಳು ಯಾರಿದ್ದಾರೆ, ಸಾಧಕರು ಯಾರಿದ್ದಾರೆ, ಅವರಿಗೆ ಕನ್ನಡದ ಶಾಲನ ಒದಗಿಸ್ತಾ ಬಂದಿದ್ದೇನೆ. ನಾವು ಇವು ನಿಜವಾಗ್ಲೂ ಬಂದದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಮುತ್ತು ಅಂತ ಹೇಳ್ಬೋದು. ನಮ್ಮ ಮುಲ್ಲಾ ಅಬ್ದುಲ್ ವಾಹಬ್ ಸರ್ ಮನೆಗೆ ಇವರು ಶಿವಮೊಗ್ಗದಲ್ಲಿ ಒಂದು ಪೋಸ್ಟ್ ಮಾಸ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿ 40 ವರ್ಷಗಳ ಕಾಲ ಕೆಲಸ ನಿರ್ವಹಿಸಿ ಈಗ ರಿಟೈರ್ಡ್ ಆಗಿದ್ದಾರೆ ಮತ್ತು ನಮ್ಮ ಸದ್ಭಾವನಾ ವೇದಿಕೆಯ ಉಪಾಧ್ಯಕ್ಷರಾಗಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಕನ್ನಡವನ್ನ ಮಾತಾಡ್ತಾರೆ ಅವರು. ನಾನು ಇವತ್ತು ಮಾತಾಡ್ತಾ ಅವ್ರಿಗೆ ಉಪವಾಸವನ್ನ ಯಾವಾಗ ಆರಂಭಿಸ್ತೀರಿ ಅಂದ್ರೆ ಪ್ರಾತಃ ಕಾಲ ಅಂತ ಹೇಳಿದ್ರು. ಬಹಳ ಅದ್ಭುತವಾಗಿರ್ತಕ್ಕಂಥ ಕನ್ನಡ. ಅವರ ಮಾತಾಡ್ತಾ ಇದ್ರೆ ನಾವು ಯಾವುದೋ ಒಂದು ಕನ್ನಡದ ಪಂಡಿತರ ಜೊತೆ ಇದೀವಿ ಅಂತ ಅನ್ಸುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ, ಸರಳ ವ್ಯಕ್ತಿ ಅಂತ ಹೇಳ್ಬೋದು. ಅವರಿಗೆ ನಾನು ಕನ್ನಡದ ಶಾಲನ ಓದಿಸಿರುವುದು ನನ್ನ ಜೀವನದ ಸಾರ್ಥಕವಾದ ಕ್ಷಣ ಅಂತ ಭಾವಿಸ್ತೇನೆ. ಇದೊಂದು ಅದ್ಭುತವಾದ ಕ್ಷಣ. ನಮ್ಮ ಜೊತೆಗೆ ನಮ್ಮ ಗಾಂಧಿ ಬಸಪ್ಪ ಟ್ರಸ್ಟ್ನ ಸ್ವಾತಂತ್ರ್ಯ ಹೋರಾಟಗಾರ, ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಾದ ಗಾಂಧಿ ಬಸಪ್ಪನವರ ಆಗಿರ್ತಕ್ಕಂಥ ಅಶೋಕ್ ಸರ್ ನಮ್ಮ ಜೊತೆ ಇದ್ದಾರೆ. ಇದೊಂದು ಅದ್ಭುತವಾದ ಕ್ಷಣ.